ಏನ್ ಸಮಸ್ಯೆ ಇದೆ ಅನ್ನೋದು ಅರಿಬೇಕಂತೇಳಿ ಆಯೋಗ ನೇರವಾಗಿ ಅವ್ರ ಹತ್ರ ಮಾತಾಡಿಸಿ ಸಂವಾದ ಮಾಡಿದ್ರೆ, ಈಗ ಆಫೀಸರ್ಸ್ ಡೀಟೇಲ್ಸ್ ಕೊಡ್ತಾರೆ, ನಾವು ಅದನ್ನ ನೋಡೋದು ಹೋಗೋದು ಆಗ್ಬಾರ್ದು, ಅವ್ರನ್ನೇ ಖುದ್ದಾಗಿ ಕೇಳಬೇಕನ್ನೋದು ನಮ್ಮ ಒಂದು ದೃಷ್ಟಿ. ಅವ್ರನ್ನೇ ನೇರವಾಗಿ ಸಂವಾದ ನಡೆಸಿ ಅವ್ರ ಸಮಸ್ಯೆಗಳನ್ನ ಅರ್ಥಕೊಂಡ್ರೆ ಅವ್ರ ನೈಜ ಸಮಸ್ಯೆಗಳನ್ನು ಸರ್ಕಾರಕ್ಕೆ ವರದಿ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಆ ದೃಷ್ಟಿಯಿಂದ ಎಲ್ಲ ಕಡೆನೂ ನೇರ ಸಂವಾದ ಏರ್ಪಡಿಸಿ ಅವ್ರ ಹತ್ರನ ಸಮಸ್ಯೆಗಳನ್ನ ತಿಳ್ಕೊಂಡು ಸರ್ಕಾರಕ್ಕೆ ವರದಿ ಮಾಡಿ ಕೊಡ್ತೀನಿ. ಈಗ ಇವರು ಅಧಿಕಾರಿಗಳು ಹೇಳ್ಕೊಟ್ಟಂಗೆ ಹೇಳ್ತಾರೋ ಅಥವಾ ಅವ್ರ ಪಾಪ ನೈಜ ಸಮಸ್ಯೆ ಹೇಳ್ದಿರೋದೇ ಅವ್ರು ಅನುಭವಿಸ್ತಿರೋ ಸಮಸ್ಯೆ ಮೂಲ ಕಾರಣ ಏನಂದ್ರೆ ಅವ್ರ ಬಲ್ಲಿ ಇರ್ತಕ್ಕಂಥ ಭಯ. ನಮ್ಮನ್ನೇನ್ ಮಾಡ್ಬಿಡ್ತಾರೋ ನಾಳೆ, ನಾವು ನೈಜವಾಗಿ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಅನ್ನೋ ಭಯ ಹೋಗಲಾಡ್ಸಕ್ಕಾಗಿನೇ ಎಲ್ಲರಿಗೂ ನಾನು ಅವೇರ್ನೆಸ್ ಕೊಟ್ಟು ಓಡಾಡಿ ಹೇಳ್ತಾ ಇದ್ದೀನಿ. ಹೆದರ್ಬೇಡ್ರಿ, ಹೇಳ್ರಿ ಅಂತ ಮುಕ್ತವಾಗಿ ಮಾತಾಡಿಸ್ತಾ ಇದ್ದೀನಿ. ಇನ್ನು 1-2 ಮೀಟಿಂಗ್ ಒಳಗೆ ಅವರು ಧೈರ್ಯವಾಗಿ ಹೊರಗೆ ಬರ್ತಾರೆ. ಈಗ ಫಸ್ಟ್ ಸಾರಿ ಬಂದಿದ್ದಾರೆ, ಈಗ ಕೆಲವ್ರು ಬಂದಿದ್ದಾರೆ. ಇನ್ನು 2 ತಿಂಗಳು ಇಲ್ಲ 3 ತಿಂಗಳು ಮತ್ತೆ ಬಂದು ಯಾದಗಿರಿ ಮೀಟಿಂಗ್ ಮಾಡ್ತೀನಿ. ನನ್ನ ಮೀಟಿಂಗ್ ಅಲ್ಲಿ ಏನಾಗಿದೆ ಅಂತ ಅದನ್ನೇ ಫಸ್ಟಿಗೆ ಹೇಳಿದ್ನಲ್ಲ ನಾನು, ಅದನ್ನ ನೋಟಿಸ್ ಕೊಡಿಸ್ತೀನಿ. ನಾನು ಕೊಟ್ಟಿರೋದು ಮಾಹಿತಿ ಸರಿಯಾಗಿ ಇರೋ ಕಡೆ ಎಲ್ಲ ಇಲ್ಲಿ ಇನ್ನು ತಮ್ಮ ಸಿಸ್ಟಮ್ ಏನ್ ಇಲ್ವಲ್ಲ, ಅಟೆಂಡೆನ್ಸ್ ಏನ್ ಇರಲ್ಲ. ತಂಬೈತಾ ಈಗ ನಾನು ಅಟೆಂಡೆನ್ಸ್ ಪ್ಯಾಂಟಿಂಗ್ ವಿಸಿಟ್ ಮಾಡ್ತೀನಿ ಸರ್. ಈಗ 99% ಅವರೇ ಬರ್ತಾರೆ ಸರ್. ಕೆಲವರು ಅವರಿಗೆ ಟೋಟಲಿ ಹೆಲ್ತ್ ಇಶ್ಯೂ ಇದ್ದಾಗ ಒಂದು ನಾವು ಕಳಿಸ್ಬಾರ್ದು ಆಫೀಸ್ ಆರ್ಡರ್ ಮಾಡಿವಿ ಸರ್. ನಾಳೆ ಏನಾದ್ರು ಅನಾಹುತ ಆದ್ರೆ ನಮ್ಮ ಬರ್ತಾರೆ ಅಂತ ಹೇಳಿ ನಾವು ಆ ಟೈಪ್ ಆಫೀಸ್ ಬರಲ್ಲ ಸರ್. ಅದನ್ನು ನಾನು ಅವಾಗ ನಮ್ಮವ್ರಿಗೆ ಹೇಳ್ತಾನೆ ಇರ್ತೀನಿ, ಬದಲಾಗಿ ಯಾರಿಗೆ ಇದು ಮಾಡ್ತಾರೆ. ಬದಲಾಗಿ ಮಾಡಿರೋದು ಗಮನಕ್ಕೆ ಬಂದ್ರೆ ಕ್ರಮ ತಗೊಂತೀನಿ. ನೀವು ಯಾರು ಆತರ ಮಾಡಿದ್ರೆ ನಮಗೊಂದು ಫೋಟೋ ತೆಗೆದು ವಿಡಿಯೋ ಮಾಡಿ ಹಾಕಿದ್ರೆ ನೀವು ಆಯೋಗಕ್ಕೆ ನಾವು ಆಕ್ಷನ್ ತಗೊಂತೀವಿ ಎಲ್ಲರ ಮೇಲೆ. ಈ ಸರ್ಕಾರದಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ DK ಶಿವಕುಮಾರ್ ಸಾಹೇಬ್ರು ಇಬ್ರು ಪೌರ ಕಾರ್ಮಿಕರ ಬಗ್ಗೆ ಅತಿ ಹೆಚ್ಚು ಕಾಳಜಿ ಹೊಂದಿರತಕ್ಕಂಥ ಸರ್ಕಾರ ಕಾಂಗ್ರೆಸ್. ಈ ಸರ್ಕಾರದಲ್ಲೇ ಪಾಪ ಎಲ್ಲರಿಗೂ ನೇರ ಪಾವತಿ ಆಗಿರ್ಲಿ, ಪರ್ಮನೆಂಟ್ ಆಗಿರ್ಲಿ, ಅವ್ರು ಏನಾರ ಕಂಡಿದ್ರೆ ಈ ಸ್ವತಂತ್ರ ಬಂದಾಗಿಂದ ಈ ಇಬ್ರು ಅವಧಿಯಲ್ಲೇ ಕಂಡಿರೋದು. ಆದ್ರಿಂದ ಅವರಿಗೆ ಅತಿ ಹೆಚ್ಚು ಕಾಳಜಿ ಇದೆ. ಅದ್ರದ್ದು ಏನೇನು ಅವಕಾಶ ಇದೆ ಸರ್ಕಾರದಲ್ಲಿ ಅವ್ರು ಮಾಡೋದಕ್ಕೆ ಬಹಳ ಮುಕ್ತವಾಗಿದೆ ಸರ್ಕಾರ. ಅದಕ್ಕೆ ನಾನು ವರದಿನ ರೆಡಿ ಮಾಡಿ ಕೊಡ್ಬೇಕನ್ನೋ ದೃಷ್ಟಿಯಿಂದನೇ ನಾನು ಎಲ್ಲ ಕಡೆ ನೇರವಾಗಿ ಓಡಾಡಿ ಅವರ ಸಂಬಳ ಹೆಚ್ಚಿಗೆ ಮಾಡೋದಾಗಿರ್ಲಿ, ಅವ್ರದ್ದು ಹೆಲ್ತ್ ರೆಕಾರ್ಡ್ನೆಲ್ಲ ಡೀಟೇಲ್ಸ್ ಮೇಂಟೈನ್ ಮಾಡೋದ್ರ ಬಗ್ಗೆ ಆಗಿರ್ಲಿ, ಅವ್ರಿಗೆ ಸಿಗ್ತಕ್ಕಂಥ ಸರ್ಕಾರಿ ನೌಕರಿಗೆ ಏನು ಸೌಲಭ್ಯ ಸಿಗುತ್ತೆ ಆ ಸೌಲಭ್ಯಗಳು ಅವರಿಗೂ ದೊರಕಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೆ ನಾವೀಗ ಆಯೋಗದಿಂದ ಒಂದು ವರದಿ ಸಿದ್ಧಪಡಿಸಿ ಕೊಡ್ತೀವಿ ಸರ್ಕಾರಕ್ಕೆ. ಮನೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಅದನ್ನ ಮಾಡ್ತಾರೆ ಅನ್ನತಕ್ಕಂಥ ಭರವಸೆ ನಾನು ನೀಡಬಲ್ಲೆ ಆಯೋಗದ ವತಿಯಿಂದ. ನಾನು ಅಧ್ಯಕ್ಷರಾದ್ಮೇಲೆ ಮೊನ್ನೆ ಒಂದು 450 ಜನಕ್ಕೆ ನೇರ ಪಾವತಿ ಅವ್ರನ್ನ ಬಿಟ್ಬಿಟ್ಟಿದ್ರು ಹೊರಗಡೆ. ಅದನ್ನ ಸೇರಿಸಿ ಒಂದು ಆದೇಶ ಮಾಡಿಸಿದೀನಿ, ಈಗ ಅವ್ರನ್ನೆಲ್ಲ ತಗೋಬೇಕು ಅಂತೇಳಿ. ಅದೊಂದು ಕಾಪಿ ಹಾಕ್ರಿ ಸಾಹೇಬ್ರಿಗೆ. ನಗರಸಭೆ ಪುರಸಭೆಯಲ್ಲಿ ನೇರ ಪಾವತಿ ಅಂತ ಒಂದು ಇದಾರಲ್ಲ, ಅವರು ಡೆತ್ ಆದ್ರೆ ಅವ್ರ ಡಿಪೆಂಡೆಂಟ್ಸ್ಗೆ ಕೊಡಕ್ಕೆ ಏನೋ ಪ್ರಾವಿಷನ್ ಇರ್ಲಿಲ್ಲ. ಅವರು ಪಾಪ ಸತ್ತೋಗ್ಬಿಟ್ರೆ ಮ್ಯಾಟ್ರ್ ಕ್ಲೋಸ್ ಆಗ್ಬಿಡೋದು. ರಾಜ್ಯಾದ್ಯಂತ ಬೇಡಿಕೆ ಇತ್ತು. ಆಯೋಗನು ಕೂಡ ಈ ಹಿಂದೆ ಹಲವಾರು ಬಾರಿ ಶಿಫಾರಸು ಮಾಡಿತ್ತು. ಅವಾಗ ಒಂದು ಆದೇಶ ಮಾಡ್ತಾರೆ, ಹೊರಗುತ್ತಿಗೆ ದಿನಗೂಲಿ ಅಂತೇಳಿ. ನೇರ ಪಾವತಿ ಅಂತ ಒಂದು ವರ್ಡ್ ಇರ್ಲಿಲ್ಲ. ಸೊ ಅದನ್ನ ಗಮನಿಸಿ ಆಯೋಗ ಅಧ್ಯಕ್ಷರ ಗಮನಕ್ಕೆ ತಂದಾಗ ಅವರು ರೆಕಮೆಂಡ್ ಮಾಡಿದ್ರು. ಸೊ ಅದು ಮತ್ತೆ ರೀಸೆಂಟ್ 400 ಎಷ್ಟು ಜನಕ್ಕೆ 450 ಜನಕ್ಕೆ ಈಗ ಕೆಲಸ ಸಿಕ್ಕಿದೆ, ಅವರಿಗೆ ಅನುಕೂಲ ಆಗುತ್ತೆ. ಈಗ ನಮ್ ಗಮನಕ್ಕೆ ತಗೊಂಡ್ಬಂದಿದ್ದಾರೆ. ಅದನ್ನ ಈಗ ಅವ್ರಿಗೆ ಹೇಳಿದೀನಿ, ಈಗ ಮೀಟಿಂಗ್ ಅಲ್ಲಿ ಕೇಳ್ತೀನಿ. ಆ ರೀತಿ ಮಾಡಬಾರ್ದು, ವಾಹನಗಳನ್ನ ಇರೋದನ್ನ ಉಪಯೋಗಿಸ್ಬೇಕು, ಜನಗಳನ್ನ ಅವ್ರನ್ನ ತಲೆ ಮೇಲೆ ಒರೆಸೋದು ಅದು ಇದು ದುರುಪಯೋಗ ಆಗ್ಬಾರ್ದು ಕಾರ್ಮಿಕರು ಅಂತೇಳಿ ಅದನ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ಪ್ರಿಯಾಂಕಣ್ಣ ಒಂದು ವರದಿ ಕೊಡ್ತೀನಿ. ಈಗ ಅವರು ಹೇಳಿದ್ರು ನನಗೆ ಎದುರಿಸ್ತಾರೆ, ಇಬ್ರು ಹೇಳ್ತಾರೆ ಅಂತ. ಅದಕ್ಕೆ ಅದ್ರದಷ್ಟು ಫುಲ್ ವಿತ್ ಡೀಟೇಲ್ಸ್ ತಗೊಂತೀನಿ. ಅವರು ನಮ್ಮ ಕಾರ್ಮಿಕರು ಪಾಪ ಆ ರೀತಿ ಅವ್ರನ್ನ ಎದುರ್ಕೊಂಡ್ಬಾರ್ದು ಅನ್ನೋದೇ ಫಸ್ಟ್ ಪಾಯಿಂಟ್. ಅವ್ರು ಎದುರ್ಕೊಂತಿರೋದಕ್ಕೆ ಅವರೆಲ್ಲ ಹಂಗೆ ದುರುಪಯೋಗ ಪಡಿಸ್ತಾ ಇದಾರೆ. ಈಗ ಅವ್ರಿಗೂ ಎದುರ್ಕೊಂತ ಇದಾರೆ, ಇವ್ರಿಗೆ ಎದುರ್ಕೊಂತ ಇದಾರೆ. ಅವ್ರು ಎದುರ್ಬೇಡ್ರಿ, ನಿಮ್ದು ಏನ್ ಕೆಲಸ ಇದೆ ಫಸ್ಟ್ ಅವ್ರು ತಿಳ್ಕೊಂಡು ಅಷ್ಟು ಮಾಡಕ್ಕೆ ಅವರು ಭದ್ರಾಗಬೇಕು. ಅದನ್ನ ಅವೇರ್ನೆಸ್ ಕೊಡ್ತಾ ಇದೀವಿ. ಈಗ ಅವ್ರೊಂದು ಘಟನೆ ತಗೊಂಬಂದಿದ್ದಾರೆ ಗಮನಕ್ಕೆ, ಅದ್ರದ್ದು ಫುಲ್ ಡೀಟೇಲ್ಸ್ ತಗೊಂಡು ಅದು ಏನಾರಿದ್ರು ನಾನು ಸೀರಿಯಸ್ ಆಗಿ ಆಕ್ಷನ್ ಮಾಡಿಸ್ತಾ ಇದ್ದೀನಿ. ಯಾವುದೇ ಮುಲಾಜಿಗೆ ಒಳಪಡದೆ ಇಮಿಡಿಯೇಟ್ ನೋಟಿಸು ಕೇಸು ಮಾಡಿಸ್ತೀನಿ. ಯಾರೇ ಅಧಿಕಾರಿಗಳು ಇದು ಮಾಡಿದ್ರು, ಈಗ ನೀವು ಬೆಂಗಳೂರು ಆಗಿರ್ಲಿ ಈ ಕಡೆ ಆಗಿರ್ಲಿ ನಾನು ಮಾಡಿ ಬಂದಿರೋ ಜಿಲ್ಲೆಗಳಲ್ಲಿ ಈಗೆಲ್ಲ ಒಂದು ಅವೇರ್ನೆಸ್ ಸ್ಟಾರ್ಟ್ ಆಗಿದೆ. ಬಂದು ಕೇಳ್ತಾರೆ, ಮತ್ತೆ ಕೇಳ್ತಾ ಇದಾರೆ, ಬಿಡ್ತಾ ಇಲ್ಲ ಅನ್ನೋದು ಸ್ಟಾರ್ಟ್ ಆಗಿದೆ. ಇನ್ನೊಂದು 5-6 ತಿಂಗಳೊಳಗೆ ಇದನ್ನ ಬಹಳ ಒಂದು ಉತ್ತಮ ಮಟ್ಟಕ್ಕೆ ಅವರಿಗೆ ಸಿಗ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಸೌಲಭ್ಯಗಳು ಅವ್ರ ಪಡಿಯಲ್ಲಿ ಅವ್ರಿಗೆ ಯಾವುದೇ ತೊಂದರೆಗಳು, ಈ ಮಧ್ಯವರ್ತಿಗಳು ಎದುರಿಸೋದು ಬೆದರಿಸೋದು ಇವನ್ನೆಲ್ಲ ಕಡಿಮೆ ಮಾಡಿಸ್ತೀನಿ ಅನ್ನೋ ವಿಶ್ವಾಸ ನನಗಿದೆ, ಮಾಡಿಸ್ತೀನಿ. ಈ ಕ್ರಮ ಏನಲ್ಲಿ ಗೌರ್ಮೆಂಟ್ಗೆ ಬರ್ದಿದೀವಿ. ಆಯೋಗಕ್ಕೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಆಯೋಗಕ್ಕೆ ನೇರವಾಗಿ ಅಧಿಕಾರ ಇರಲ್ಲ, ಸರ್ಕಾರಕ್ಕೆ ನಾವು ವರದಿ ಮಾಡ್ತೀವಿ.
ಈ ಅಧಿಕಾರಿ ಈ ರೀತಿ ನಡ್ಕೊಂಡಿದ್ದಾನೆ, ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತೇಳಿ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ವಿ. ಅದು ಅವ್ರು ಎನ್ಕ್ವೈರಿ ಮಾಡಿ ಆಕ್ಷನ್ ತಗೊಂತಾರೆ. ಅವರಿಗೂ ಟೈಮ್ ಬೇಕಾದ. ಇಲ್ಲ ಇನ್ನಿಲ್ಲ, ಇಲಾಖೆಯಲ್ಲಿ ಆತರ ಏನು ಕೆಟ್ಟ ಘಟನೆ ಯಾವುದು ಆತರ ನಡೆದಿಲ್ಲ. ಈ ತರನೇ ಹಿಂಗೆ ಅವ್ರೇನೋ ಮಧ್ಯೆ ಅಧಿಕಾರಿ ನೇರವಾಗಿ ಅರೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಘಟನೆ ಯಾವುದು ಇಲ್ಲ. ಆತರ ಅವರಿಗೂ ಭಯ ಇದೆ ಸಾಕಷ್ಟು. ಇವತ್ತೆಲ್ಲ ಮೀಡಿಯಾ ಇದೆ, ಅವರು ಸಂಘಟನೆಗಳು ಇರ್ತವೆ, ಎಲ್ಲ ಇದಾರೆ. ಈ ಸಣ್ಣ ಪುಟ್ಟ ಶೋಷಣೆಗಳು ಅವ್ರಿಗೆ ಪಡಿತಕ್ಕಂಥ ಹಕ್ಕುಗಳಲ್ಲಿ ತೊಂದರೆ ಆಗತ್ತೆ ಬಿಟ್ರೆ ಅವ್ರನ್ನ ಅರೆಸ್ಟ್ಮೆಂಟ್ ಮಾಡಕ್ಕೆ ಇನ್ನು ಆ ತರದ ಘಟನೆ ಯಾವ್ದು ಬಂದಿಲ್ಲ. ಆ ತರ ಅಧಿಕಾರಿಗಳು ಅವ್ರನ್ನ ಶೋಷಣೆ ಮಾಡಿ ಅರೆಸ್ಟ್ಮೆಂಟ್ ಮಾಡಿರೋಂಥ ಘಟನೆ ಯಾವ್ದು ಬಂದಿಲ್ಲ. ಕಡಿಮೆ ಇದೆ. ಸರ್ಕಾರದಲ್ಲಿ ಅದು ಮಾಡ್ಕೋಬೇಕಂತೇಳಿ ಇದೆ. ಅದನ್ನ ನಾವು ಮೊನ್ನೆ ರೆಕಮೆಂಡೇಶನ್ಸ್ ಕೊಟ್ಟಿದ್ದೀವಿ. ಒಂದು 15-16 ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಆಲ್ರೆಡಿ. ಈಗ ಮಾಡಿರೋ 10 ಜಿಲ್ಲೆಗಳಲ್ಲಿ ಏನೇನ್ ಆಗ್ಬೇಕು, ಸರ್ಕಾರ ತಗೋಬೇಕಾಗಿರೋ ಕ್ರಮಗಳೇನು ಅನ್ನೋದನ್ನ ನಾನು ಆಯೋಗದ ವತಿಯಿಂದ ಒಂದು ರೆಕಮೆಂಡೇಶನ್ಸ್ ಕೊಟ್ಟಿದ್ದೀವಿ. ಕೊಟ್ರು. ಆಮೇಲೆ 7,000 ಜನಕ್ಕೆ ಒಬ್ರು ಕಾರ್ಮಿಕರು ಅಂತ ಆಗಿದೆ ಆದೇಶ. ಅದರ ಪ್ರಕಾರ ನೋಟಿಫಿಕೇಶನ್ ಆಗಿದೆ 700 ಜನಕ್ಕೊಬ್ರು. 700 ಜನಕ್ಕೆ, 1000ಕ್ಕಲ್ಲ, 700 ಜನಕ್ಕೆ. ಈಗ ಆಯೋಗದ ಪೌರ ಕಾರ್ಮಿಕರ ಬೇಡಿಕೆ 500ಕ್ಕೆ ಒಬ್ರು ಇರ್ಬೇಕು ಅಂತ ಇದೆ ಬೇಡಿಕೆ. ಅದನ್ನ ನೆಕ್ಸ್ಟ್ ಡಿಸಿಷನ್ ತಗೊಳ್ಳಿ. ಈಗ ಅವ್ರು ಹೇಳಿದ್ರು ಮೊನ್ನೆ, ಈಗ ಹೊಸದು ಪಟ್ಟಣ ಪಂಚಾಯತಿ ಆಗಿದೆ ಅಂತ, ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ 18 ಪೋಸ್ಟ್ ಸ್ಯಾಂಕ್ಷನ್ಸ್ ಆಗಿದ್ದಾವೆ. ಅದನ್ನ ತುಂಬ್ಕೊಳ್ಳೋದಕ್ಕೆ ಪ್ರಕ್ರಿಯೆ ಸ್ವಲ್ಪ ಲೇಟ್ ಆಗತ್ತೆ, ಅಲ್ಲಿ ಗ್ಯಾಪ್ ಇರುತ್ತೆ. ಅದನ್ನ ಸರ್ಕಾರ ನೋಡ್ಕೊಂಡು ಅದನ್ನ ತುಂಬ್ಕೊಂತಾರೆ ಅದ್ರದ್ದು ಇಲಾಖೆ.